ಡಿ ದೇವರಾಜ್ ಅರಸು ಅವರು ಕರ್ನಾಟಕದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಅರಸು ಅವರು ಸುದೀರ್ಘ ಅವಧಿಯ ಆಡಳಿತ ನೀಡುವುದರೊಂದಿಗೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನು ತಮ್ಮ ಅವಧಿಯಲ್ಲಿ ಕಾನೂನಾತ್ಮಕವಾಗಿ ಅನುಷ್ಠಾನಗೊಳಿಸಿ ಜನಪರವಾದ ಆಡಳಿತ ನಡೆಸಿದ ಹೆಮ್ಮೆಯ ಮುಖ್ಯಮಂತ್ರಿ ಎಂದು ಡಿ ದೇವರಾಜ್ ಅರಸು ಹೋರಾಟ ಸಮಿತಿಯ ಮುಖಂಡ ಶರಣಪ್ಪ ತಳವಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಳ್ಳುವವನ್ನೇ ಹೊಲದೊಡೆಯ, ಭೂ ಸುಧಾರಣೆ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಭಾಗ್ಯಜ್ಯೋತಿ, ಜೀತ ಪದ್ಧತಿ, ಬಲಹೊರುವ ಪದ್ಧತಿ ರದ್ದತಿ ಮತ್ತು ವಿದ್ಯಾರ್ಥಿ ವಸತಿ ನಿಲಯ, ನಿರುದ್ಯೋಗ ಪದವೀಧರರಿಗೆ ಮಾಸಾಶನ ಅವಕಾಶ, ವಂಚಿತರಿಗೆ ಕಾನೂನಾತ್ಮಕವಾಗಿ ಅವಕಾಶ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಅಸಂಘಟಿತ ಜಾತಿಗಳಾದ ಸವಿತಾ, ಕೋಲಿ, ಕಬ್ಬಲಿಗ, ಮಡಿವಾಳ, ವಿಶ್ವಕರ್ಮ, ಉಪ್ಪಾರ, ಅರೆ ಅಲೆಮಾರಿ, ಮರಾಠ, ನೇಕಾರರು, ಕುಂಬಾರರು, 2 ಜನಸಂಖ್ಯಾ ಜಾತಿಗಳಿಗೆ ಎಂಎಲ್ಸಿ ನಿಗಮದ ಅಧ್ಯಕ್ಷರು, ಶಾಸಕರನ್ನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯನವರ ಸಾಧನೆ ಶೂನ್ಯ ಮಾತ್ರ. ಅವರು ಹೇಳುತ್ತಿರುವುದು ಬರೀ ಅರಸುರವರ ಆಡಳಿತದ ದಿನಗಳ ಸಂಖ್ಯೆ ಮಾತ್ರ ಹೊರತು ಅರಸು ತಂದಂತಹ ಒಂದು ಹೇಳಿಕೊಳ್ಳುವ ಅಭಿವೃದ್ಧಿ ಮಾಡಿರುವುದಿಲ್ಲ ಎಂದು ತಿಳಿಸಿದರು. ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳೆಯದು ಮಾಡ್ತಾನಂತಕ್ಕಂಥದ್ದು ಇವತ್ತು ಆಸೆ ಇಟ್ಕೊಂಡಿದ್ರು. 2013ರಲ್ಲಿ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಗಿಸಿದರು. ಅದಾದ ನಂತರ 2023 ಇಲ್ಲಿವರೆಗೆ ಬಂದಾರೆ. ಇವತ್ತು ದಿವಂಗತ ಡಿ ದೇವರಾಜ್ 7 ವರ್ಷ 239 ದಿನಗಳವರು ಅಧಿಕಾರವನ್ನು ಮಾಡಿದ್ದು. ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರ, ನಾನು ದೇವರಾಜ್ ಅರಸೋರ್ಗಿಂತ ಹೆಚ್ಚಿನ ಅವಧಿ ಮಾಡ್ತಾ ಇದ್ದೀನಿ, 7 ವರ್ಷ 40 ದಿನ ಮೇಲ್ಪಟ್ಟು ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಜಂಬ ಕೊಚ್ಕೋತಾ ಇದ್ದಾರೆ. ಇವತ್ತು ನಾವು ಹೇಳೋದಿಷ್ಟೇ, ವರ್ಷ ಮತ್ತು ದಿನಗಳು ಮುಖ್ಯ ಇಲ್ಲ, ನಿಮ್ಮ ಅವಧಿಯಲ್ಲಿ ಏನನ್ನು ಮಾಡಿದ್ರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ ನಂತರ ಈ ಹಿಂದುಳಿದ ವರ್ಗದವರಿಗೆ, ದಲಿತರಿಗಾಗಲಿ ಅಲ್ಪಸಂಖ್ಯಾತರಿಗಾಗಲಿ ನೀವು ಕೊಟ್ಟಂಥ ಕೊಡುಗೆ ಏನಂತಕ್ಕಂಥ ನಮ್ಮ ಪ್ರಶ್ನೆ ಅವರಿಗಿದೆ. ಮತ್ತು ದೇವರಾಜ್ ಅರಸು ಅವ್ರದ್ದು ನೋಡಿರಿ, ಇವತ್ತು ಯೋಜನೆಗಳು ಸಾಕಷ್ಟು ನಾವು ಕೊಟ್ಟಿದ್ದೇವೆ. ಉದಾಹರಣೆವಾಗಿ 10 ಯೋಜನೆಗಳು, ಅವ್ರಿಗೆ ಎಷ್ಟೇ ತೊಂದರೆ ಬಂತು, ಎಷ್ಟೇ ತ್ರಾಸಾದ್ರೂ ಕೂಡ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಕಿವಿ ಇಲ್ಲ, ರಾಜಕೀಯವಾಗಿ ಅವರು ಮಾತಾಡ್ತಕ್ಕಂಥ ಧೈರ್ಯನೇ ಇರಲಿಲ್ಲ. ಅಂಥವ್ರಿಗೆ ಇವತ್ತು ರಾಜಕೀಯ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಇವತ್ತು ದಿವಂಗತ ಡಿ ದೇವರಾಜ್ ಅರಸು ಅವರು. ಅವ್ರು ಕೊಟ್ಟಂಥ ವಿಚಾರಗಳನ್ನು ಇವತ್ತಿನ ದಿವಸ ಪ್ರತಿಯೊಬ್ಬರು ಇವತ್ತು ಶಾಸಕರಾಗ್ತಾ ಇದ್ದಾರೆ, ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಮತ್ತು ನೀವೇನು ಮಾಡ್ತಾಯಿದ್ರಿ? ನಮ್ಮ ಭಾಗದಲ್ಲಿ ಉದಾಹರಣೆವಾಗಿ ತೊಗೋಬೇಕಾದ್ರೆ ಏನು ಮಾಡಿದ್ರಿ ನೀವು? ಅಹಿಂದ ಅಂತಕ್ಕಂಥದ್ದು ನಿಮ್ಗೆ ಹೇಳ್ಕೊಳ್ಳಕ್ಕೆ ಏನು ನಿಮಗೆ ನೈತಿಕ ಹಕ್ಕಿದೆ? ಇದು ನಮ್ಮ ಪ್ರಶ್ನೆ ಇದೆ. ಇವತ್ತಿಷ್ಟು ರಾಜ್ಯದಲ್ಲಿ ಇಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು, ದರೋಡೆ ಆಗ್ತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥದ್ದು, ಸೌಲಭ್ಯಗಳು ಕೊಡೋದು ಬೇಡ, ನಮ್ಮ ರಕ್ಷಣೆ ಕೊಡ್ತಾ ಇಲ್ಲ ಜನರಿಗೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಅಹಿಂದ ಅಂತಕ್ಕಂಥದ್ದು ಹೇಳೋದು ಬಿಡ್ರಿ. ನಿಮ್ಮ ದಿನಗಳು, ನಿಮ್ಮ ಅವಧಿ ಹೆಚ್ಚಾಗಿರ್ಬೋದು, ನೀವು ದೀರ್ಘಾವಧಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಜನರು ಒಪ್ತಾ ಇಲ್ಲ. ನೀವು ಮಾಡಿದಂಥ ಕಾರ್ಯಚಟುವಟಿಕೆಗಳು, ಯೋಜನೆಗಳನ್ನು ನೀವು ಹೇಳಿ. ಇವತ್ತು ನೋಡ್ತಾ ಇದ್ರಿ, ಇವತ್ತಾಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನರಿಗೆ ಇವತ್ತು ದುಡ್ಡು ಬರ್ತಾ ಇಲ್ಲ. ಮೂಗಿ ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡಬೇಡ್ರಿ. ಎಷ್ಟೋ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ದಾಗ ANM ನೌಕರರು ಇವತ್ತು 3-4 ತಿಂಗಳು ಸಂಬಳ ಇಲ್ಲ. ನಿವೃತ್ತಿ ಹೊಂದಿದಂಥ ನೌಕರಿಗೆ ಇವತ್ತು ಸಂಬಳ ಇಲ್ಲ, ಪೆನ್ಷನ್ ಇಲ್ಲ. ಇದು ಮಾಡಿ ನೀವು ಬಿಟ್ಟು, ನಾನು ದೇವರಾಜ್ ಅರಸಿಗೆ ಮೀರಿಸಿದ್ದೀನಿ, ನಾನು ಸೈಡ್ ಹೊಡೆದಿದ್ದೀನಿ, ದಿನಗಳು ಹೆಚ್ಚಾದವು ಅಂತಕ್ಕಂಥದ್ದು ಜಂಬ ಕೊಚ್ಕೊತದ್ದು ಯಾವ ಹಿಂದುಳಿದ ವರ್ಗದವರು ಇವತ್ತು ಒಪ್ತಾ ಇಲ್ಲ, ಅದ್ರ ಯಾವ ಸಹಿಸ್ಕೊಡ್ತದೆ ಇಲ್ಲ. ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಜನರಿಗೆ ತಪ್ಪು ದಾರಿ ಹೋಯ್ತಕ್ಕಂಥ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಸರಿಯಲ್ಲ. ನೀವು ಮಾಡ್ತಕ್ಕಂಥದ್ದು ನೀವು ಆತ್ಮಲೋಕನ ಮಾಡ್ಕೊಳ್ರಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನಾಗಿದೆ? ಯಾರಿಗೆ ಸ್ಥಾನಮಾನಗಳನ್ನು ಕೊಟ್ಟಿದ್ರಿ ನೀವು ಹೇಳ್ರಿ. ಮೊನ್ನೆ ಬಂದಿರಿ, ನೀವು ಹೋದ್ರಿ, ಈ ಹಿಂದುಳಿದ ವರ್ಗದವರು ಎಷ್ಟೋ ಇವತ್ತು ವಿದ್ಯಾವಂತರಿಗೆ, ಪದವೀಧರಿಗೆ ಲಾ ಕಲಿತಕ್ಕಂಥ, ಇಂಜಿನಿಯರ್ ಕಲಿತಕ್ಕಂಥ ಸ್ಕಾಲರ್ಶಿಪ್
ಸ್ಟೈಪಂಡ್ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.